ನಮಸ್ತೆ. ಮನೆ ಎಷ್ಟೇ ಚೆನ್ನಾಗಿದ್ರೂ ಮನೆ ಅಂಗಳದಲ್ಲಿ ಒಂದು ಹೂವಿನ ಗಿಡ ಇದ್ದರೆ ಆ ಮನೆಯ ಸೌಂದರ್ಯ ಇನ್ನೂ ಹೆಚ್ಚಿಸುತ್ತೆ. ಹಾಗೆಯೇ ತುಂಬ ಖುಷಿ ಕೊಡುತ್ತೆ. ಗಾರ್ಡನ್ನಲ್ಲಿ ತುಂಬ ಚೆನ್ನಾಗಿ ಯಾವಾಗಲೂ ಹೂ ಇರಬೇಕು ಅಂದರೆ ತುಂಬ ಈಸಿಯಾಗಿ ಮಾಡುವಂಥ ಇನ್ನೆರಡು ಗಿಡಗಳ ಬಗ್ಗೆ ನಾನು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಇದು ಬೋಗನ್ವಿಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಸಿಗೆಯಲ್ಲಿ ಪೂರ್ತಿಯಾಗಿ ಹೂ ಬರುತ್ತೆ, ಅಂದರೆ ಮಳೆಗಾಲದಲ್ಲಿ ಮಾತ್ರ ಹೂ ಬರಲ್ಲ. ಅದು ಕೆಲವೊಂದು ಗಿಡ ಮಳೆಗಾಲದಲ್ಲೂ ಹೂ ಬರುತ್ತೆ. ಇದು ಕಲಂಚಿಯೋ, ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ, ಆದರೂ ಒಂದು ಸಲ ರೀಕ್ಯಾಪ್ ಹಾಕಿದೆ ಅಷ್ಟೇ. ತುಂಬ ಚೆನ್ನಾಗಿದೆ ಅಂತ. ಕಲಂಚೋ ಹಾಗೂ ನೀರು ಸೊನ್ನೆ ಗಿಡದ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಅದನ್ನು ಹೇಗೆ ಕೇರ್ ಮಾಡಬೇಕು ಅಂತಲೂ ನಾನು ತಿಳಿಸಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇದು ಸ್ಟಾರ್ ಫ್ಲವರ್ ಬಗ್ಗೆನೂ ನಾನು ತಿಳಿಸಿದ್ದೆ. ಅದು ತುಂಬ ಈಸಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಗಾರ್ಡನ್ನಲ್ಲಿ ಯಾವಾಗಲೂ ಹೂ ಬರುತ್ತೆ. ಹಾಗೆಯೇ ಜಿರೇನಿಯಂ ಕಟ್ಟಿಂಗನ್ನು ಈಗ ನಾವು ಕಟ್ಟಿಂಗನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೇರು ಬರುತ್ತೆ. ಜಿರೇನಿಯಂ ಗಿಡಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ತುಂಬ ಹಾಕಬಾರ್ದು. ಕೊಟ್ಟಿಗೆ ಗೊಬ್ಬರವನ್ನು ತುಂಬ ಹಾಕಿ ಗಿಡವನ್ನು ಮಾಡಿದಾಗ ಗಿಡ ಬೇಗ ಸಾಯುತ್ತೆ. ಅದಕ್ಕೆ ತೇವಾಂಶ ಹೆಚ್ಚಾದರೂ ಗಿಡ ಸಾಯುತ್ತೆ. ಬೋಗನ್ವಿಲ್ಲ ಹಾಗೂ ಜಿರೇನಿಯಂ ಗಿಡವನ್ನು ಚೆನ್ನಾಗಿ ಬಿಸಿಲು ಬರುವಂಥ ಜಾಗದಲ್ಲಿಟ್ಟಾಗ ಹೂವು ಚೆನ್ನಾಗಿ ಬರುತ್ತೆ. ಅದಕ್ಕೆ ತುಂಬ ನೀರನ್ನು ಹಾಕಬಾರ್ದು. ಪಾಟಲ್ಲಿ ನಾವು ಹಾಕಿದಂಥ ನೀರು ಸರಾಗವಾಗಿ ಹರಿದು ಹೋಗಬೇಕು. ಹಾಗಿದ್ರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಏನಾದರೂ ಪಾಟಿಂದ ನೀರು ಬಸಿದು ಹೋಗದೇ ಇದ್ದರೆ ಗಿಡ ಕೊಳೆಯುತ್ತೆ. ನಿಮ್ಮಲ್ಲಿ 3 ಟೈಪ್ ಇದೆ. ಒಂದು ಲೋಕಲ್ಲು, ಹಾಗೆಯೇ ಇದೆಲ್ಲ ಹೈಬ್ರಿಡ್ ಜಿರೇನಿಯಮ್ಮು. ಹ್ಯಾಂಗಿಂಗ್ ಜಿರೇನಿಯಮ್ಮು ಬೇರೆ ಇರುತ್ತೆ, ನನ್ನ ಹತ್ರ ಅದು ಇಲ್ಲ. ಈ ಗಿಡದ ಒಣಗಿದ ಎಲೆ ಹಾಗೂ ಒಣಗಿದ ಹೂವಿನ ಕಡ್ಡಿಗಳನ್ನು ತೆಗಿತಾ ಇದ್ದಾಗ ಹೆಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಚೆನ್ನಾಗಿ ಹೂವು ಬರುತ್ತೆ. ಪಾಟಿಂದ ಸರಿಯಾಗಿ ನೀರು ಹೋಗದೇ ಇರೋ ಕಾರಣದಿಂದ ಈ ರೀತಿಯಾಗಿದೆ. ಮೇಲ್ನೋಟಕ್ಕೆ ಗಿಡ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ, ಹೂವು ಬಂದಿರುತ್ತೆ. ಆದರೆ ಗಿಡ ಬುಡದಲ್ಲಿ ಕೊಳೆಯುತ್ತೆ. ಅದರಿಂದ ನಾವು ಸ್ವಲ್ಪ ನೋಡ್ತಾನೆ ಇರಬೇಕಾಗತ್ತೆ ಇಂಥ ಗಿಡಗಳನ್ನು. ಆಗ ನಾವು ಅದನ್ನು ಕಟಿಂಗನ್ನು ತೆಗೆದು ಬೇರೆ ಗ್ರೋ ಮಾಡಬೇಕು. ಇಲ್ಲಾಂದರೆ ಈ ಗಿಡ ಪೂರ್ತಿಯಾಗಿ ಹೋಗುತ್ತೆ. ಈ ಗಿಡವನ್ನು ಮತ್ತೆ ನಾವು ಈ ರೀತಿ ಗ್ರೋ ಮಾಡ್ಬೋದು. ಅಂದರೆ ಇಂತಹ ಕಟಿಂಗೇ ಆಗಿರಬೇಕು, ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ರೀತಿ ಗಂಟಿರುವಂಥ ಕಟಿಂಗನ್ನು ತಗೋಬೇಕು. ಗಿಡವನ್ನು ಮಳೆಗಾಲದಲ್ಲಿ ಬಿಟ್ಟು ಉಳಿದಂಥ ಎಲ್ಲ ಟೈಮಲ್ಲೂ ಇದನ್ನು ಗ್ರೋ ಮಾಡೋದು ತುಂಬ ಈಸಿ. ಆದರೆ ನೀರನ್ನು ಕಡಿಮೆ ಹಾಕಬೇಕು. ತುಂಬ ಪುಟ್ಟದಾದ ಕವರಲ್ಲಿ ನಾವು ನೆಟ್ಟು ಬೇರು ಬಂದ ನಂತರ ಬೇರೆ ರೀಪಾಟಿಂಗ್ ಮಾಡಬೇಕು. ನಾನಿಲ್ಲಿ ಒಂದು ಸಣ್ಣ ಕವರಲ್ಲಿ ಈ ಕಟಿಂಗನ್ನು ಗ್ರೋ ಮಾಡ್ತೀನಿ. ಸಣ್ಣ ಕವರಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೇರು ಬರುತ್ತೆ. ಗೊಬ್ಬರವನ್ನು ಏನೂ ಹಾಕದೇನೆ ಹೊಸ ಮಣ್ಣಲ್ಲಿ ನೆಡೋದ್ರಿಂದನೂ ಚೆನ್ನಾಗಿ ಬೇರು ಬರುತ್ತೆ. ಇಲ್ಲ ಅಂದರೆ ನಾವು ಗಿಡವನ್ನು ನೆಟ್ಟ ನಂತರ ಇರುವಂಥ ಮಣ್ಣಿರುತ್ತಲ್ಲ, ಹಳೆಯದಾದ ಮಣ್ಣು, ಆ ಮಣ್ಣಲ್ಲೂ ನೆಡೋದ್ರಿಂದನೂ ಗಿಡ ತುಂಬ ಚೆನ್ನಾಗಿ ಬೇರು ಬರುತ್ತೆ. ಒಂದು ಸಲ ನಾವು ತೇವಾಂಶ ಇರುವಷ್ಟು ನೀರನ್ನು ಹಾಕಿದ ನಂತರ ಮತ್ತೆ ತುಂಬ ಅಂದರೆ ಡ್ರೈ ಆಗ್ತಾ ಬಂದ ಹಾಗೆ ಮಾತ್ರ ನಾವು ಗಿಡಕ್ಕೆ ನೀರು ಹಾಕಬೇಕು. ಇಲ್ಲ ಅಂದರೆ ಅದು ಬೇರು ಬರಲಿಕ್ಕೆ ಆಗಲ್ಲ, ಅದು ಕೊಳೆತೋಗುತ್ತೆ. ಗಿಡದ ಬುಡವನ್ನು ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಈ ರೀತಿ ನೆಟ್ಟ ನಂತರ ನಾವು ತುಂಬ ನೆರಳಲ್ಲಿ ಇಡಬೇಕು. ಅದನ್ನು ಸ್ವಲ್ಪನೂ ಬಿಸಿಲು ತಾಗದೋದ ಜಾಗದಲ್ಲಿ ನಾವು ಇಟ್ಟಾಗ ಗಿಡ ಚೆನ್ನಾಗಿ ಬೇರು ಬರುತ್ತೆ. ನಾವು ಒಂದ್ಸಲ ಗಿಡವನ್ನು ನರ್ಸರಿಯಿಂದ ತಂದ ನಂತರ ಸ್ವಲ್ಪ ದೊಡ್ಡದಾಗಿದ್ದಾಗ ಗಿಡ ಒಂದೊಂದು ಕಟಿಂಗನ್ನು ನಾವು ನೆಡ್ತಾ ಬಂದಾಗ ಒಂದು ಗಿಡ ಸತ್ತೋದ್ರೂ ಮತ್ತೊಂದು ಗಿಡ ಇರುತ್ತೆ. ಜಿರೇನಿಯಂ ಗಿಡದಲ್ಲಿ ಇಷ್ಟೇ ತೇವಾಂಶ ಇದ್ರೂ ಸಾಕಾಗತ್ತೆ. ಜಿರೇನಿಯಂ ಗಿಡಕ್ಕೆ ಮಣ್ಣಿನ ಮಿಶ್ರಣಕ್ಕೆ ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬಾರ್ದು ಅಂತ ಹೇಳಿದೆ. ಅಂದರೆ ನಾನು ಅದೇ ಥರ ಮಾಡ್ತೀನಿ. ಆದರೆ ಅದಕ್ಕೆ ತುಂಬ ಚೆನ್ನಾಗಿ ಹೂ ಬರಲಿಕ್ಕೆ ನಾವೇನು ಮಾಡಬೇಕು ಅಂದರೆ ಪೋಷಕಾಂಶ ಇರುವಂಥ ಲಿಕ್ವಿಡ್ಗಳನ್ನು ಹಾಕಬೇಕು. ಎಲ್ಲ ಗಿಡಕ್ಕೂ ಹಾಕಿದ ಹಾಗೆ ಗಿಡಕ್ಕೆ 2 ತಿಂಗಳಿಗೊಂದ್ಸಲ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಏಕೆಂದರೆ ಮೊಗ್ಗುಗಳನ್ನು ಈ ರೀತಿಯಾಗಿ ಹುಳುಗಳು ತಿನ್ನುತ್ತೆ. ಅಂದರೆ ನೋಡಿ, ಹೋಲಾಗಿದೆ. ಹೀಗೆ ಆದಾಗ ಹೂವು ಸರಿ ಬರಲ್ಲ. 1 ಅಥವಾ 2 ಹೂ ಬರುತ್ತೆ. ಆದ್ದರಿಂದ ಏನಾದರೂ ಕೀಟನಾಶಕವನ್ನು ಹಾಕಲೇಬೇಕಾಗತ್ತೆ. ಹಿಂದಿನ ವಿಡಿಯೋದಲ್ಲಿ ರಿಗೌರ್ ಅಂತ ಕೀಟನಾಶಕವನ್ನು ನಾನು ಹೇಳಿದ್ದೆ. ಆ ಔಷಧವನ್ನು ಹಾಕೋದ್ರಿಂದನೂ ಸ್ಪ್ರೇ ಮಾಡೋದ್ರಿಂದ
ಯಾವುದೇ ಹುಳಗಳ ಬಾಧೆ ಬರಲ್ಲ. ಗಿಡ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಈ ಗಿಡವನ್ನು ನೆಟ್ಟ ನಂತರ ಯಾವುದೇ ಔಷಧವನ್ನು ಸ್ಪ್ರೇ ಮಾಡಿಲ್ಲ, ಆದ್ರಿಂದ ಈ ರೀತಿ ರೋಗ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದೆ, ಈ ಗಾರ್ಡನ್ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಹಾಗೆಯೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.